ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಫ್ಕೋರ್ಸ್ ಎಲ್ಲ ಕಡೆ ಅದೇ ಹೇಳಿದ್ದೀನಿ. ಲಾಸ್ಟ್ ಟೈಮ್ ಅವ್ರು ಸ್ಟೇಜ್ ಮೇಲೆ ಹೇಳಿದ್ರು ದಟ್ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತೀನಿ ಅಂತ. ಅದನ್ನು ಅವ್ರು KGF ಅಲ್ಲೇ ತೋರಿಸಿದ್ರು. ಆ್ಯಂಡ್ ಇವಾಗ ಟಾಕ್ಸಿಕ್ ಬರ್ತಾ ಇದೆ. ಸಚ್ ಅ ಹ್ಯೂಜ್ ಟೀಮ್, ಸಚ್ ಅ ಹ್ಯೂಜ್ ಕಾಸ್ಟ್, ಸಚ್ ಅ ಹ್ಯೂಜ್ ಮೂವಿ. ನಮ್ಮ ಯಶ್ ಸರ್ ಸಿನಿಮಾ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನೊಂದು ಆಡಿಯನ್ಸ್ ಆಗಿ ಐ ಆಮ್ ಡೆಫಿನೆಟ್ಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಮೇಡಮ್, ಟಾಕ್ಸಿಕ್ ಒಂದು ಕಡೆ ಮಾತಾಡಿದ್ರೆ ಇನ್ನೊಂದು ಕಡೆ ಮಾತನಾಡಿದೆ. ಈ ಟಾಕ್ಸಿಕ್ ಬರೋದಕ್ಕೆ ಇನ್ನೊಬ್ರು ಕಾರಣ ಅಂದರೆ ಅದು ರಾಧಿಕಾ ಪಂಡಿತ್ ಮೇಡಮ್. ಆ ಸಪೋರ್ಟು, ಫ್ರೀಡಮ್. ನೋ ಎರಡು ಮಾತೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ ಒಂದು ಆ್ಯಕ್ಟರ್ಗೆ ಟೀಮ್ ಸಪೋರ್ಟ್ ಇರುತ್ತೆ, ಆರ್ಟಿಸ್ಟ್ ಸಪೋರ್ಟ್ ಇರುತ್ತೆ. ಬಟ್ ಎಲ್ಲದಕ್ಕೂ ಆ ಪೀಸ್ ಇರಬೇಕು, ಆ ನೆಮ್ಮದಿ ಇರಬೇಕಂದ್ರೆ ಅದು ಮನೆಯಿಂದನೇ ಸ್ಟಾರ್ಟ್ ಆಗೋದು. ಮನೆಯಿಂದ ಆಚೆ ಬಂದ ತಕ್ಷಣ ನೆಮ್ಮದಿ ಇದ್ರೇ ಸೆಟ್ಟಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ರಾಧಿಕಾ ಮ್ಯಾಮ್. ಐ ಆಮ್ ಶ್ಯೂರ್ ಯಶ್ ಸರ್ಗೆ ಅದು ಎಷ್ಟು ಟೀಮ್ ಸಪೋರ್ಟಿವ್ ಆಗಿರಲಿ, ಅವ್ರ ಮೇನ್ ಸ್ಟ್ರೆಂತೆ ರಾಧಿಕಾ ಮ್ಯಾಮ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್. ಓಕೆ ಮೇಡಮ್. ತರುಣ್ ಸರ್ ಏನಂತಂದ್ರೆ, ಯಾಕಂದ್ರೆ ಗಜಕೇಸರಿಲಿ ವರ್ಕ್ ಮಾಡಿದ್ದಾರೆ ತರುಣ್ ಸರ್ ಯಶ್ ಸರ್ ಜೊತೆ. ಹಿ ಹ್ಯಾಸ್ ಹೈ ರಿಗಾರ್ಡ್ಸ್. ಅವ್ರಿಗೆ ಯಶ್ ಸರ್ ಮೇಲೆ ಸಖತ್ ಈಗ ಫ್ರೆಂಡ್ಸ್ ಆಗಿದ್ದರಿಂದ ಅವ್ರಿಗೆ ಹೈ ರಿಗಾರ್ಡ್ಸ್ ಇದೆ ಅವ್ರ ಮೇಲೆ. ಆ್ಯಂಡ್ ಅವರು ಕೂಡ ಅದು ಟಾಕ್ಸಿಕ್ದು ಏನಿದ್ರು ಹಿ ಡಸಂಟ್ ವೇಟ್, ಫಸ್ಟೇ ಅಪ್ಡೇಟ್ಸ್ ಏನಿದೆ ಅದು ಏನಿದೆ ನೋಡ್ತಾ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಅವರು ಫಸ್ಟ್ ಡೇ ಫಸ್ಟ್ ಶೋ ಡೆಫಿನೆಟ್ಲಿ ಹೋಗಿ ಸಿನಿಮಾ ನೋಡ್ತಾರೆ ಅಂತ. ಥ್ಯಾಂಕ್ ಯು.